ಡಾಕ್ಟರ್. ಈಗ ಸೊರಬದಿಂದ ರಾಜೇಂದ್ರ ನಾಯಕ್ ಅಂತ ಕರೆ ಮಾಡಿದ್ದಾರೆ. ರಾಜೇಂದ್ರ ನಾಯಕ್, ನಮಸ್ಕಾರ. ನಮಸ್ಕಾರ ರಾಜೇಂದ್ರ ಅವರೇ. ಹಾ ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ರಾಜೇಂದ್ರ ಅವರೇ, ತಮ್ಮ ಪ್ರಶ್ನೆ ಏನು ಕೇಳಿ. ಒಂದು ಟಿವಿ ಒಳಗೆ ಈಗ ಇನ್ನು ಇದನ್ನ ನೋಡಿದೆ ಸರ್. ಹೇಳಿ. ಏನಿಲ್ಲ ಸರ್, ನಮ್ಗೆ ಶುಗರ್ 7-8 ವರ್ಷ ಆಯ್ತು. ಸ್ವಲ್ಪ ಕೈ ಶುಗರ್ ಎಲ್ಲ ಮಾತ್ರೆ ತಗೊಂತಾ ಇದ್ದೇನೆ, ಗ್ಲೈಕೋಜಿಮ್ ಟಿ. ಈಗ ಅದೇ ಲೈಂಗಿಕ ಇದ್ರೊಳಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಿದೆ. ನಿಮಿರಿಕೆನು ಕಡಿಮೆ ಆಗಿದೆಯಾ? ನಿಮಿರಿಕೆನು ಕಡಿಮೆ ಆಗಿದೆ, ಎರೆಕ್ಷನ್ ಕಡಿಮೆ ಆಗಿದೆಯಾ? ಆಸಕ್ತಿ ಕಡಿಮೆ ಆಗಿದೆ, ಜೊತೆಗೆ ಅದು ನಿಮಿರಿಕೆನು ಕಡಿಮೆ ಆಗಿದೆಯಾ? ಜೊತೆಗೆ ಶಿಶ್ನು ಸ್ವಲ್ಪ ಚಿಕ್ಕದಾಗ್ತಾ ಇದೆಯಾ? ನೋಡಿ, ಇದಕ್ಕೆ ಡಯಾಬಿಟಿಕ್ ಪೀನೋಪತಿ ಅಂತೀವಿ. ಡಯಾಬಿಟಿಸ್ ನಲ್ಲಿ ಮೊಟ್ಟ ಮೊದಲನೇ ತೊಂದರೆ ಉಂಟಾಗೋದು ಶಿಶ್ನುಗೆನೆ. ಏನಾಗುತ್ತೆ ಅಂದ್ರೆ ಡಯಾಬಿಟಿಸ್ ನಲ್ಲಿ ಪೀನೈಲ್ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಶಿಶ್ನಿಗೆ ಹೋಗತಕ್ಕಂತಹ ನರಮಂಡಲ ಅದಕ್ಕೆ ಹಾನಿ ಉಂಟಾಗುತ್ತೆ. ಹಾಗೆ ಬಿಟ್ಟರೆ ಡಯಾಬಿಟಿಕ್ ಪೆರಿಫರಲ್ ನ್ಯೂರೈಟಿಸ್, ಕೈ ಕಾಲುಗಳು ಅದರದ್ದು, ಡಯಾಬಿಟಿಕ್ ಫುಟ್, ಕಾಲುಗಳು ಸ್ಪರ್ಶತೆ ಕಳ್ಕೊಳ್ಳೋದು, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ, ಈ ರೀತಿ ಬೇರೆ ಬೇರೆ ತೊಂದರೆಗಳು ಕೂಡ ಬರ್ತವೆ. ಅಂದರೆ ಡಯಾಬಿಟಿಸ್ನಲ್ಲಿ ಈ ನರಮಂಡಲಗಳು ಬಹಳ ಹಾನಿ ಉಂಟಾಗುತ್ತೆ. ಈ ಪೀನೈಲ್ ನರ್ವ್ಸ್ ಡ್ಯಾಮೇಜ್ ಆದಾಗ, ಅಂದರೆ ಶಿಶ್ನುವಿನ ನರಮಂಡಲ ಡ್ಯಾಮೇಜ್ ಆದಾಗ ಮೊಟ್ಟ ಮೊದಲನೇದಾಗಿ ನಿಮಿರಿಕೆ ದೋಷ ಉಂಟಾಗುತ್ತೆ, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಎರಡನೇದು ಶಿಶ್ನು ಚಿಕ್ಕ ಆಗ್ತಾ ಹೋಗ್ತದೆ, ಯಾತಕ್ಕೆ ಅಂದರೆ ರಕ್ತ ಚಲನೆ ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇದು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜೊತೆಗೆ ಈ ಲಾಸ್ ಆಫ್ ಲಿಬಿಡೋನು ಆಗುತ್ತೆ, ಅಂದರೆ ಆಸಕ್ತಿ ಕೂಡ ಕುಗ್ಗುತ್ತೆ. ಡಾಕ್ಟರ್, ಈಗ ಒಂದು